ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಬ್ರೋ, ನಮ್ಮ ಲವ್ ಬರ್ಡ್ಸ್ ಗಳು ಇಂತ ಒಂದ್ ಸಿನಿಮಾ ನಮ್ ಮುಂದೆ ತರ್ತಾರಂತ. ಬ್ಯಾಂಡ್ ಮೇಳಂ G5 ಸ್ಟ್ರೀಮಿಂಗ್ ಆಗ್ತಿರೋ ಈ ತೆಲುಗು ಸಿನಿಮಾ ಇವಾಗ ಜಸ್ಟ್ ನೋಡಿದ್ನೆ. ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳ್ಬೇಕಪ್ಪ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಅನ್ಸ್ಬಿಡ್ತು ಬ್ರೋ. ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 hours 20 minutes ಇದೆ. ಅದರಲ್ಲಿ ಒಂದು ನಿಮಿಷನೂ ನನಗೆ ಈ ಸಿನಿಮಾ ಬೋರ್ ತರಿಸಲಿಲ್ಲ ಬ್ರೋ, ಅಷ್ಟು ಕ್ರೇಜಿ ಆಗಿದೆ ಈ ಸಿನಿಮಾ ಮಾತ್ರ. ಕಮಿಂಗ್ ಟು ಸ್ಟೋರಿ ಲೈನ್, ತನ್ನ ಹುಡುಗಿನನ್ನು ಪಡ್ಕೊಳಕ್ಕೆ ನಮ್ಮ ಹೀರೋ ಏನನ್ನೆಲ್ಲ ಮಾಡಕ್ಕೆ ಹೋಗ್ತಾನೆ, ಕ್ಲೈಮ್ಯಾಕ್ಸ್ ನಲ್ಲಿ ಈ ತರ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಹೀರೋ ಓದೋದ್ರಲ್ಲಿ ವೀಕ್, ನಮ್ಮ ಹೀರೋನಿ ನೋಡೋದಾದ್ರೆ ಓದೋದ್ರಲ್ಲಿ ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ. ಹಾಗೆ SLC ಟೈಮ್ ನಲ್ಲಿ ನಮ್ಮ ಹುಡುಗ ಫೇಲ್ ಆಗಿ ಹೋಗ್ಬಿಡ್ತಾನೆ. ಅವಾಗ ನಮ್ಮ ಹುಡುಗನ ಟಾರ್ಗೆಟ್ ಏನಪ್ಪಾ ಅಂದ್ರೆ ನಾವು ಒಂದ್ ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಆಗ್ಬೇಕು ಅನ್ನೋದು ಒಂದು ಗೋಲ್ ಇರುತ್ತೆ. ನಮ್ಮ ಹುಡುಗ ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಆಗ್ತಾನ ಇಲ್ಲ, ಮತ್ತೆ ನಮ್ಮ ಹೀರೋನಿ ಅವರು ಓದೋಕೆ ಅಂತ B.Tech ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ನಡೆಯುವಂತ ಸ್ಟೋರಿ ಏನು, ಹೀರೋ ಹೀರೋನಿಗಿರೋ ರಿಲೇಶನ್ಶಿಪ್ ಏನು, ಫ್ಯಾಮಿಲಿ ಮ್ಯಾಟರ್ ಏನು, ಇವೆಲ್ಲ ತಿಳ್ಕೊಬೇಕಂದ್ರೆ ನೀವು ಹೋಗಿ ಈ ಸಿನಿಮಾನ G5 ಸ್ಟ್ರೀಮಿಂಗ್ ಆಗ್ತಿದೆ, ಹೋಗಿ ನೋಡಿ. ಕನ್ನಡದಲ್ಲಿ ಇಲ್ಲ, ತೆಲುಗುದಲ್ಲಿ ಅವೈಲೇಬಲ್ ಇದೆ. ಇನ್ನು 1 week ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಡ್ ಮಾಡಬಹುದೇನೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಬ್ರೋ. ಸ್ಟಾರ್ಟಿಂಗ್ ಒಂದು 20 minutes ನೋಡಿ ಇದ್ಯಾವ್ದಪ್ಪ ತಲೆನೋವು ಸಿನಿಮಾ ಅಂತ ಅನ್ಕೊಂಡೆ, ಆಮೇಲೆ ಸಿನಿಮಾ ಮುಗಿದ್ಮೇಲೆ ಇದೊಂದು ಪವರ್ಫುಲ್ ಆಗಿದೆ ಸಿನಿಮಾ ಅಂತ ಅನ್ಸ್ಬಿಡ್ತು. ಸ್ಟೋರಿ ಸ್ವಲ್ಪ ರೊಟೀನ್ ಅನ್ಸಿದ್ರು ಕೂಡ ಸ್ಕ್ರೀನ್ ಪ್ಲೇ ಮಾತ್ರ ಚೆನ್ನಾಗಿ ತಗೊಂಡೋಗಿದ್ದಾರೆ ಡೈರೆಕ್ಟರ್ ಅಂತ ಅನ್ಸುತ್ತೆ. ಇನ್ನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಶ್ರೀದಿ ಅವರು ಮತ್ತೆ ರೋಷನ್ ಅವರ ಆಕ್ಟಿಂಗ್ ಮಾತ್ರ ಕ್ರೇಜಿ ಆಗಿದೆ. ನೀವೆಲ್ಲ ಆಲ್ರೆಡಿ ನೋಡೇ ಇರ್ತೀರ ಅವರ ಆಕ್ಟಿಂಗ್. ಕೋರ್ಟ್ ಸಿನಿಮಾದಲ್ಲಿ ಫಸ್ಟ್ನೇ ಸಿನಿಮಾನ ಬ್ಲಾಕ್ ಬಸ್ಟರ್ ಕೊಟ್ರು, ಮತ್ತೆ ಸೆಕೆಂಡ್ನೇ ಸಿನಿಮಾ ಇದು ಕೂಡ ಬ್ಲಾಕ್ ಬಸ್ಟರ್ ಆಗೋಗ್ಬಿಟ್ಟಿದೆ ಇವಾಗ ಆಲ್ರೆಡಿ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಪ್ಲಸ್ ಪಾಯಿಂಟ್ ಆಗಿ ಹೋಗಿರುತ್ತೆ. ಇನ್ನು ಮೈನಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿರ್ತೀರ ಅವ್ರದೇ ಮೈನಸ್ ಪಾಯಿಂಟ್. ಓವರ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಅದ್ಭುತ ಸಿನಿಮಾ. ಈ ಸಿನಿಮಾಕ್ಕೆ ನಾನ್ ಕೊಡೋ ರೇಟಿಂಗ್ 3 out of 5 ಕೊಡ್ತೀನಿ. ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸಿತ್ತು, ಹೆಂಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಮೂವಿ ರಿವ್ಯೂಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ಒಳ್ಳೆ ಸಿನಿಮಾ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.